ರಾಜ್ಯಾಧ್ಯಕ್ಷ ಮತ್ತು ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಸೇರಿ ದತ್ತಾತ್ರೇಯ ದೇವಸ್ಥಾನ ಗಾಣಿಗಾಪುರ ಶಿಕ್ಷಣ ಬಂದಿದ್ದೇವೆ. ತುಂಬಾ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾಗಿರುವಂತಹ ಈ ಸ್ಥಳದಲ್ಲಿ ನಾವು ಬಂದು ದತ್ತಾತ್ರೇಯ ಸನ್ನಿಧಿಯಲ್ಲಿ 7ನೇ ವೇತನ ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಬೇಗ ಆಯೋಗದ ಸಮಿತಿಯವರು ಅಧ್ಯಕ್ಷರು ವಿನಂತಿ ಕೂಡ ಮಾಡಿದ್ದೇವೆ. ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ವರದಿಯನ್ನ ಚುನಾವಣಾ ನೀತಿ ಸಂಹಿತೆ ಮುಂಚಿತವಾಗಿ ಜಾರಿಗೊಳಿಸಬೇಕು. ರಾಜ್ಯದ 6 ಲಕ್ಷ ನೌಕರರು ಮತ್ತು ಕುಟುಂಬದ 25 ಲಕ್ಷ ಸದಸ್ಯರ ಅಭಿಪ್ರಾಯ ಆಗಿದೆ. ಅಭಿಪ್ರಾಯವನ್ನು ದೇವರ ಸನ್ನಿಧಿಯಲ್ಲಿ ವ್ಯಕ್ತಪಡಿಸಿ ಆದಷ್ಟು ಬೇಗ ಸರ್ಕಾರ ಮತ್ತು ವೇತನ ಆಯೋಗ ಆ ವರದಿಯನ್ನು ಕೊಟ್ಟು ಅನುಷ್ಠಾನಗೊಳಿಸುವಂತ ಕೆಲಸ ಆಗಲಿ ಹೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಆದಷ್ಟು ಬೇಗ ಇನ್ನೊಂದು 2-3 ದಿನದಲ್ಲಿ ಆ ಕಾರ್ಯ ಈಡೇರುತ್ತೆ ಅನ್ನುವಂಥ ವಿಶ್ವಾಸ ಕೂಡ ನಮಗೆ ಇವತ್ತು ದೇವರ ಸನ್ನಿಧಿಯಲ್ಲಿ ವ್ಯಕ್ತವಾಗಿರುವಂತ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಸಂತೋಷದ ಸುದ್ದಿಯನ್ನು ಅತ್ಯಂತ ಬೇಗ ನಿರೀಕ್ಷಿಸುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ದೇವರ ಸನ್ನಿಧಿಯಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿರುವಂತಹ ಪ್ರಾರ್ಥನೆಯನ್ನ ರಾಜ್ಯದ ನೌಕರಿಗೆ ಕೂಡ ನಾವು ವೇತನ ಆಯೋಗದ ಜೊತೆ ಒಳ್ಳೆ ಬೆಳೆ ಕೂಡ ಆಗಲಿ, ಮಳೆ ಕೂಡ ಬರಲಿ, ರಾಜ್ಯದ ಜನತೆಗೆ ಏನು ಪರಿಸ್ಥಿತಿ ಇದೆ, ಬರ ಇದೆ, ಇದು ಆದಷ್ಟು